ಲೆಟ್ರ್ ಇವತ್ತು ರಾಷ್ಟ್ರಪತಿಗಳಿಗೆ ಬರೆದಿದ್ದಾರೆ. ಇವತ್ತು ತಮಗೆಲ್ಲರಿಗೂ ತಿಳಿದಂಗೆ 2018ನೇ ವರ್ಷದಿಂದ 2023ನೇ ವರ್ಷದವರೆಗೂ ಇದು ಏನು ಅಕೌಂಟೆಂಟ್ ಜನರಲ್ ಅವರಿದ್ದಾರೆ ಅವರ ಒಂದು ಮಾಡಿರ್ತಕ್ಕಂಥ ವರದಿಯಲ್ಲಿ ಸಾಕಷ್ಟು ಹಗರಣಗಳು ಆರೋಪಗಳಿದ್ದು ಸುಮಾರು ಸರ್ಕಾರದ ಇದು ಏನು ಖಜಾನೆಗೆ 100 ಕೋಟಿಯಷ್ಟು ಲಾಸ್ ಆಗಿರ್ತಕ್ಕಂಥದ್ದು ಎಲ್ಲರ ಗಮನದಲ್ಲೂ ಬಂದಿದೆ. ಅದರ ಆಧಾರದ ಮೇಲೆ ಇವತ್ತು ಮಹೇಶ್ವರ ರಾವ್ ಅವರ ಒಂದು ಸಮಿತಿ ಏನಿದೆ ಅದರ ಒಂದು ವರದಿನ ಪಡೆದು ಏನು ಮುಂದೆ ಇರತಕ್ಕಂಥ ಅನುದಾನಗಳೇನಿದೆ ಅವ್ರಿಗೆ ಬೇಕಾದಂಥ ಹಣ ಏನಿದೆ ಬಿಡುಗಡೆ ಮಾಡೋಂಥ ಪ್ರಕ್ರಿಯೆ ಈಗಾಗಲೇ ಚಾಲನೆಯಲ್ಲಿದ್ದು ಸುಮಾರು 1.5 ವರ್ಷದಿಂದ ಇದು ನಡೀತಾ ಇದೆ. ಸುಮಾರು ಒಂದು 6 ತಿಂಗಳಿಂದ ಇದು ನಡೀತಾ ಇದೆ. ಇವತ್ತು ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಸಾರ್ವಜನಿಕರ ಹಣ ಬಳಸಿ ತೆರಿಗೆಯ ಹಣ ಬಳಸಿ ಅನುದಾನಗಳನ್ನ ಕೊಡ್ತಾ ಇರೋದ್ರಿಂದ 2-3 ವಿಷಯಗಳಲ್ಲಿ ನಾವು ಗಮನಿಸಿರ್ತಕ್ಕಂಥದ್ದು ಏನಂದರೆ ಕೆಲವು ಕಡೆ ಮೆಟೀರಿಯಲ್ ಸಪ್ಲೈ ಆಗಿಲ್ಲ, ಕೆಲವು ಕಡೆ ತಪ್ಪು ಸ್ಪೆಸಿಫಿಕೇಷನಲ್ಲಿ ಮೆಟೀರಿಯಲ್ ಸಪ್ಲೈ ಆಗಿದೆ, ಕೆಲವು ಕಡೆಗಳು ಏನು ಬೆಲೆನ ನಿಗದಿಪಡಿಸಿದ್ದಾರೆ ಅದು ಮಾರುಕಟ್ಟೆ ಬೆಲೆಗಿನ ಸಾಕಷ್ಟು 2-3-4-5 ಪಟ್ಟು ಜಾಸ್ತಿಯಷ್ಟು ಮಾರ್ಕೆಟ್ ಬೆಲೆಗಿನ ಜಾಸ್ತಿಯಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಪರಿಕರಗಳನ್ನ ಒದಗಿಸಿರೋಂಥದ್ದು ನಾವು ನೋಡಿದ್ದೀವಿ. ಇದೆಲ್ಲದಕ್ಕೂ ಕೂಡ ನಾವು ಗಮನಿಸ್ಕೊಂಡು ನಾವು ಇದನ್ನು ಹಣಕಾಸನ್ನ ಬಿಡುಗಡೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ ಏನು ನಮ್ಮ ವೆಂಡರ್ಸ್ ಅಸೋಸಿಯೇಷನ್ ಇದ್ದಾರೆ, ವೆಂಡರ್ಸ್ ಅಸೋಸಿಯೇಷನ್ ಅವ್ರ ಜೊತೆಯಲ್ಲಿ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಅವ್ರಿಗೂ ಕೂಡ ನಾವು ಮಾತಾಡಿಕೊಂಡು ಏನು ನಡೀತಾ ಇದೆ ಅಂತಂದರೆ ಅವ್ರ ಗಮನದಲ್ಲಿ ಇಟ್ಟಿದ್ದೀವಿ. ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಾವು ಕೆಲಸನಲ್ಲಿ ಮಾಡ್ತಾಯಿದ್ದೀವಿ. ಸರ್ ಇಸ್ ಟ್ರಾನ್ಸ್ಪರೆನ್ಸಿ ಇನ್ ವಾಟ್ ವರ್ಕ್ ವಿ ಆರ್ ಡೂಯಿಂಗ್. ಸೊ ಆ ನಿಟ್ಟಿನಲ್ಲಿ ಆದಷ್ಟು ಶೀಘ್ರವಾಗಿ ಏನು ಇದು ವರದಿ ಏನು ಬರುತ್ತೆ ಆ ವರದಿ ಆಧಾರದ ಮೇಲೆ ಅವ್ರಿಗೆ ಬಿಡುಗಡೆ ಮಾಡಬೇಕಾದಂಥ ಹಣನ ಬಿಡುಗಡೆ ಮಾಡೋದಕ್ಕೆ ವರದಿ ಏನು ಶಿಫಾರಸು ಮಾಡುತ್ತೋ ಆ ಶಿಫಾರಸಿನ ಆಧಾರದ ಮೇಲೆ ನಾವು ಮಾಡಿಕೊಡ್ತೀವಿ. ತಾವು ಕೂಡ ಭಾಳಷ್ಟು ಒಂದು ಹಗರಣಗಳ ಬಗ್ಗೆಯೂ ಕೂಡ KNSನಲ್ಲಿ ಬಯಲಿಗೆಳೆದಿದ್ರಿ, ಸಚಿವರು ಕೂಡ ಒಂದಷ್ಟು ಹಗರಣಗಳನ್ನು ಬಯಲಿಗೆಳೆದಿದ್ರು. ಇದೆಲ್ಲವೂ ಕೂಡ ಒಂದು ತನಿಖಾ ಹಂತದಲ್ಲೇ ಇದೆಯಾ ಅಥವಾ ಹೇಗೆ? ಇದೆಲ್ಲವೂ ಕೂಡ ಇವಾಗ ತನಿಖಾ ಹಂತದಲ್ಲಿದೆ. ತನಿಖಾ ಹಂತದಲ್ಲಿರ್ತಕ್ಕಂಥ ಇವಾಗ ಅದು ಮಧ್ಯಂತರ ಒಂದು ವರದಿ ಬರೋಂಥ ಒಂದು ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೀವಿ. ಆ ಮಧ್ಯಂತರ ವರದಿ ಆಧಾರದ ಮೇಲೆ ನಾವು ಯಾರ್ದು ಹಣಗಳನ್ನ ನಾವು ಯಾರ ಬಿಲ್ಗಳನ್ನ ನಾವು ಬಿಡುಗಡೆ ಮಾಡ್ಬೋದು ಅವನ್ನ ಬಿಡುಗಡೆ ಮಾಡೋಂಥದ್ದು. ಮತ್ತು ವಿಶೇಷವಾಗಿ ಇದರಲ್ಲಿ ಎಲ್ಲ ಕಡೆಯಿಂದನೂ ಕೂಡ ನಾವು ಇದನ್ನ ತನಿಖೆ ಮಾಡಬೇಕಾಗುತ್ತೆ. ಕ್ಯೂನಿಕ್ಸ್ ಒಳಗಡೆ ಕೂಡ ಯಾರು ಮಾಡಿದರೆ ಅವ್ರ ಮೇಲೂ ಕೂಡ ಶಿಸ್ತಿನ ಕ್ರಮ ತಗೋಬೇಕಾಗುತ್ತೆ. ಯೂಸರ್ ಡಿಪಾರ್ಟ್ಮೆಂಟಿಂದ ಕೂಡ ಎಲ್ಲಿ ಇದು ಹಗರಣ ಆಗಿದೆ ಅವ್ರ ಮೇಲೂ ಕೂಡ ಶಿಸ್ತಿನ ಕ್ರಮ ಜರುಗಿಸಬೇಕು. ಮತ್ತು ವೆಂಡರ್ಗಳು, ನಾನು ಎಲ್ಲರೂ ಅಂತ ಹೇಳೋದಿಲ್ಲ, ಯಾರು ಕೆಲವೊಬ್ಬ ವೆಂಡರ್ಗಳು ಇವತ್ತು ಈ ರೀತಿಯಾದಂಥ ಹಗರಣಗಳಿಗೆ ಅವರು ಕೈ ಹಾಕಿದರೆ ಅವ್ರ ಮೇಲೂ ಕೂಡ ನಾವು ಕ್ರಮ ತಗೋಬೇಕಾಗುತ್ತೆ. ಯಾರು ಕಾನೂನುಬದ್ಧವಾಗಿ ಕೆಲಸ ಮಾಡಿದರೆ ಅನುದಾನಗಳು ಬಿಡುಗಡೆ ಆದಷ್ಟು ಶೀಘ್ರದಲ್ಲಿ ಅವರ ಅನುದಾನಗಳನ್ನ ಒದಗಿಸೋಡುವಂಥ ಕೆಲಸ ನಾವು ಮಾಡ್ತೀವಿ. ಇವತ್ತು ಒಟ್ಟಾರೆ ನಾವು ಆದ್ಯತೆ ಮೇರೆಗೆ ಇವಾಗ 2023, 22, 21 ವರ್ಷದ ಬಿಲ್ಗಳನ್ನ ಇವತ್ತು ನಾವೀಗಾಗಲೇ ನೋಡ್ತಾ ಇದ್ದೀವಿ. ಒಟ್ಟಾರೆ ಏಜಿಯ ಅಬ್ಸರ್ವೇಷನ್ ಇರೋಂಥದ್ದು ಹತ್ರ 400 ಕೋಟಿಯಷ್ಟು ಹಗರಣ ಇದೆ ಅಂತೇಳಿ. ಬಟ್ ನಾವು ಬಿಲ್ಗಳನ್ನ ನೋಡಿ ಇವಾಗ ಯಾರಿಗೆ ಕೊಡಬೇಕಾಗಿದೆಯೋ ಅದನ್ನ ಕೊಡೋಂಥ ಕೆಲಸ ಶೀಘ್ರದಲ್ಲಿ ನಾವು ಮಾಡ್ತೀವಿ. ಸರ್, ಪ್ರಮುಖವಾಗಿ ಗುತ್ತಿಗೆದಾರರು ಕೂಡ ಶಾಸಕರ ಮೇಲೆ ತುಂಬ ಆಪಾದನೆ ಮಾಡ್ತಿದ್ದಾರೆ. ಟೆಂಡರ್ ಹಂತದಲ್ಲೇ ಒಂದು 20% ಕಮಿಷನ್ಗಳನ್ನು ಕೇಳ್ತಾರೆ. ಸುಮಾರು 70% MLAಗಳದ್ದು ಇದೇ ರೀತಿ ಅವಳಿಯಾಗಿದೆ ಅಂತ. ಅಲ್ಲ, ಇವತ್ತು ಹೇಳ್ಬೇಕಂತಾರೆ ಯಾವ್ದಾದ್ರು ಸಾಕ್ಷಿ ಆಧಾರದ ಸಮೇತ ಯಾವ ಶಾಸಕರುಗಳು ಈ ಥರ ಮಾಡ್ತಿದ್ದಾರೆ, ಯಾರು ಈ ಥರ ಕೇಳಿದಾರೆ ಅಂತೇಳಿ ಓಪನ್ ಆಗಿ ಹೇಳ್ಬೇಕಾಗ್ತದೆ. ಈಗ ಗಾಳಿಯಲ್ಲಿ ಗುಂಡಾರಿಸಿ ಶಾಸಕರುಗಳು ಕೇಳ್ತಾ ಇದ್ದಾರೆ ಅಂತಂದರೆ ಎಲ್ಲರ ಮೇಲೂ ಮಸಿ ಬಳಿ ಅಂತ ಕೆಲಸ ಆಗಬಾರ್ದು. ಇಂಥವ್ರು ಕೇಳಿದ್ರೆ ಅವರು ಸ್ಪಷ್ಟವಾಗಿ ಹೇಳಬೇಕು, ಈ ರೀತಿಯಾದಂಥ ಶಾಸಕರು ಈ ಕಾಮಗಾರಿಗಳಿಗೆ ಈ ರೀತಿಯಾಗಿ ಹಣ ಕೇಳ್ತಾರೆ ಅಂತೇಳಿ. ನಾವಂತೂ ಪಾರದರ್ಶಕತೆ ಕಾಪಾಡಿಕೊಂಡು ಯಾವ ರೀತಿಯಾದಂಥ ಗುತ್ತಿಗೆದಾರ ಮೇಲೆ ಯಾವ ರೀತಿಯಾದಂಥ ಒಂದು ಬೇಡಿಕೆ ಕೂಡ ಇರದೆ ಇವತ್ತು ಪಾರದರ್ಶಕವಾಗಿ ನಡ್ಕೊಂಡು ಬರ್ತಾ ಇದೆ. ಬಹುತೇಕ ಎಲ್ಲ ಶಾಸಕರು ಕೂಡ ಈ ಥರ ನಡ್ಕೋತಾ ಇದ್ದಾರೆ ಅನ್ನೋಂಥ ಒಂದು ವಿಶ್ವಾಸ ನನಗಿದೆ. ನಮ್ಮ ಸರ್ಕಾರದಲ್ಲಿ, ನಮ್ಮ ಸಂಪುಟದಲ್ಲಿ, ನಮ್ಮ ಶಾಸಕರಲ್ಲಿ ಎಲ್ಲಿ ಕೂಡ ಈ ರೀತಿಯಾದಂಥ ಬೇಡಿಕೆಗಳಾಗಿರ್ಬೋದು ಎಲ್ಲಿ ನಮಗೆ ಕಂಡು ಬಂದಿಲ್ಲ. ಹೌದು, ಈಗ ನಾವು ವರದಿ ಕಾಯ್ತಾ ಇದ್ದೀವಿ. ಈಗ ನಾವೇನು ಮಹೇಶ್ವರ ರಾವ್ ಅವರ ಒಂದು ಕಮಿಟಿ ಏನಿದೆ ಆ ಕಮಿಟಿಯ ವರದಿಯ ಆಧಾರದ ಮೇಲೆ ನಾವು ಇವತ್ತು KNXಲ್ಲಿರ್ತಕ್ಕಂಥ ಸಿಬ್ಬಂದಿ ಆಗಿರ್ಬೋದು, ಯೂಸರ್ ಡಿಪಾರ್ಟ್ಮೆಂಟಿಂದ ಯಾರು ಆದೇಶಗಳನ್ನ ಕೊಟ್ಟಿದ್ದಾರೆ ಅವರಾಗಿರ್ಬೋದು, ವೆಂಡರ್ಗಳು ಯಾರು ಕೈ ಜೋಡಿಸ್ಕೊಂಡಿದ್ದಾರೆ ಎಲ್ಲರ ಮೇಲೂ ಕೂಡ ಸೇರಿ ಸಮಗ್ರವಾಗಿ ತೊಗೋಬೇಕಾಗುತ್ತೆ. ವರದಿ ನಾವು ಕಾಯ್ತಾ ಇದ್ದೀವಿ. ವರದಿ ಬಂದ ಮೇಲೆ ಎಲ್ಲರ ಮೇಲೂ ಕೂಡ ನಾವು ಕ್ರಮ ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ. ಇದರಲ್ಲಿ ಯಾರನ್ನಾದರೂ ಟಾರ್ಗೆಟ್ ಮಾಡಿ ಗುತ್ತಿಗೆದಾರರಂತಿಲ್ಲ. ಇಲ್ಲಿ ನಾವು ಸರ್ಕಾರದ ಹಣನ ಇವತ್ತು ನಾವು ಖರ್ಚು ಮಾಡ್ತಿರೋದ್ರಿಂದ ಇದರಲ್ಲಿ ಪಾರದರ್ಶಕ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತಾರೆ, ಬಿಟ್ಟರೆ ಬೇರೆ ಯಾವ ಉದ್ದೇಶ ಕೂಡ ಇಲ್ಲ ಇದರಲ್ಲಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.